ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಚಾಕ್ಲೇಟ್ ಕೇಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ನಲ್ಲಿ 1/4 ಕಪ್ ಆಗುವಷ್ಟು ಆಯಿಲ್ ತೊಗೊಂಡಿದ್ದೀನಿ ನಾನಿಲ್ಲಿ. ಇಲ್ಲಿ 2/3 ಕಪ್ ಆಗುವಷ್ಟು ಶುಗರ್ ಪೌಡರ್, ಇದೆರಡನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಇದು ಬ್ಲೆಂಡ್ ಆದಮೇಲೆ ನಾನಿಲ್ಲಿ 2 ಮೊಟ್ಟೆ ತೊಗೊಂಡಿದ್ದೀನಿ. ಇದನ್ನು 1 by 1 ಆ್ಯಡ್ ಮಾಡ್ಕೋಬೇಕು. ಮೊದಲಿಗೆ ಒಂದು ಮೊಟ್ಟೆ ಹಾಕ್ಕೊಂಡು ಬ್ಲೆಂಡ್ ಮಾಡಿ, ಆನಂತರ ಇನ್ನೊಂದು ಮೊಟ್ಟೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕು. ಈಗ ನಾನಿಲ್ಲಿ ಒಂದು ಜಲ್ಡಿಗೆ 1/4 ಕಪ್ ಆಫ್ ಮೈದಾ ಹಾಕ್ಕೊಂಡಿದ್ದೀವಿ. 1 ಕಪ್ಪು ಜೊತೆಗೆ 1/4 ಕಪ್ ಮೈದಾ. ಇದಕ್ಕೆ 1/4 ಕಪ್ ಆಫ್ ಕೋಕೋ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1/2 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಆ್ಯಡ್ ಮಾಡಿಕೊಂಡು ಅದನ್ನು ಜಲ್ದಿ ಮಾಡ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡು, ಇಲ್ಲಿ ನಾನು 1/4 ಕಪ್ ಆಫ್ ಹಾಲು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪನೇ ಹಾಕ್ಕೊಂಡು ನೀವು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ನೀಟಾಗಿ ಸಾಫ್ಟ್ ಟೆಕ್ಸ್ಚರ್ ಬರಬೇಕು, ಅದು ನೀಟಾಗಿ ಬ್ಲೆಂಡ್ ಆಗಬೇಕು. ನೋಡಿ, ಇದು ನೀಟಾಗಿ ಆಗಿದೆ. ಇದು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ನಾನಿಲ್ಲಿ ಸ್ವಲ್ಪ ಗಟ್ಟಿ ಆಯಿತು ಅಂತ ಹೇಳಿ ಇನ್ನು ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ. ನೋಡಿ, ಅದು ಈ ಟೆಕ್ಸ್ಚರಿಗೆ ಬರಬೇಕು, ಈ ಥರ ಬರಬೇಕದು. ಈಗ ಇದನ್ನು ಕೇಕ್ ಮೋಲ್ಡ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇಲ್ಲಿ ಕೇಕ್ ಮೋಲ್ಡ್ಗೆ ನಾನು ಆಯಿಲ್ನ ನೀಟಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಒಂದು ಬಟರ್ ಪೇಪರ್ನ ಕೆಳಗಡೆ ಇಟ್ಟು ಅದಕ್ಕೂ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿಕೊಂಡು ಆ ಬ್ಯಾಟರ್ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಅದರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದನ್ನು ನಾನು ಓವನ್ನಲ್ಲಿ ಇಡ್ತಾಯಿದ್ದೀನಿ. ಅದನ್ನು ಆಲ್ಮೋಸ್ಟ್ 30 ಮಿನಿಟ್ಸ್ ತೊಗೊಳುತ್ತೆ ಇದು. ನೋಡಿ, ಇದು ನೀಟಾಗಿ ಬೇಕಾಗ್ತಾ ಇದೆ. ಇದಾಗಿದೆ ನೋಡಿ. ಒಂದು ಟೂತ್ ಪಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಒಂಚೂರು ಕಚ್ಚಿಲ್ಲ, ಅಂದರೆ ಇದು ಬೇಕಾಗಿದೆ ಅಂತ. ನೋಡಿ, ಇದು ಈ ಥರ ಬರುತ್ತೆ. ಈಗ ಇದನ್ನು ಒಂದು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಆ ಬಟರ್ ಪೇಪರ್ ಏನಿದೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಸಾಫ್ಟ್ ಟೆಕ್ಸ್ಚರ್ ಬಂದಿದೆ, ತುಂಬ ಸಾಫ್ಟ್ ಆಗಿದೆ ಇದು. ನಾನು ಇದನ್ನು ಸುಮ್ಮನೆ ಹಾಗೆ ಡೆಕೋರೇಟ್ ಮಾಡ್ತಾ ಇದ್ದೀನಿ, ಸಿಂಪಲ್ಲಾಗಿ. ನಿಮಗೆ ಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು. ಫೈನಲಿ ದ ಕೇಕ್ ವಿಲ್ ಬಿ ಸೂಪರ್. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.